ನಾಸಿಕ್, ಉಜ್ಜಯಿನಿ, ಅಲಹಾಬಾದ್ ಮತ್ತು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುವುದನ್ನು ನೀವು ಕೇಳಿರುತ್ತೀರಾ ಹಾಗೂ ನೋಡಿದ್ದೀರಾ. ಇಲ್ಲಿ 4 ವರ್ಷಕ್ಕೊಮ್ಮೆ ಕುಂಭಮೇಳ, 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ. ಕಳೆದ ತಿಂಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯಿತು. ಈ ರೀತಿಯ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ಬರುತ್ತೆ. ದೇಶ ವಿದೇಶಗಳ ಪ್ರವಾಸಿಗರು, ಅಘೋರಿಗಳು, ನಾಗಾಸಾಧುಗಳು ಸೇರಿದಂತೆ ಕೋಟ್ಯಾಂತರ ಭಕ್ತರು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಪವಿತ್ರ ಸ್ನಾನ ಮಾಡಿದರು. ಹಣವಿದ್ದವರು ಉತ್ತರ ಪ್ರದೇಶಕ್ಕೆ ಹೋಗಿ ಮಹಾಕುಂಭಮೇಳ ನೋಡಿ ಬಂದರು. ಆದರೆ ಬಡವರು ಏನು ಮಾಡಬೇಕು? ಈ ಯೋಚನೆ ಬಂದಿದ್ದು ಹಾವೇರಿಯ ಕಾಮಣ್ಣ ಸ್ಥಾಪನಾ ಮಂಡಳಿಗಳಿಗೆ. ಈ ವಿಚಾರ ಬಂದಿದ್ದೇ ತಡ ಎಲ್ಲ ಹೋಳಿ ಉತ್ಸವ ಸಮಿತಿಗಳ ಮುಖ್ಯಸ್ಥರು, ಹಾವೇರಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕುಂಭಮೇಳದ ಪ್ರತಿಕೃತಿ ತೋರಿಸುವ ಪ್ರಯತ್ನ ಮಾಡಿದರು. ಪ್ರತಿ ವರ್ಷ ಅಡ್ಡಸೋಗು, ಹಾಡುಗಳನ್ನು ಹಾಕಿ ಜನರನ್ನು ರಂಜಿಸುತ್ತಿದ್ದ ಸಮಿತಿಗಳ ಸದಸ್ಯರು ಮಹಾಕುಂಭಮೇಳದ ಪ್ರತಿರೂಪ ರಚಿಸಲು ಮುಂದಾದರು. ಪರಿಣಾಮ ಹಾವೇರಿ ನಗರದಲ್ಲಿ ಶುಕ್ರವಾರ ಮಹಾಕುಂಭಮೇಳದ ಪ್ರತಿರೂಪ ಸೃಷ್ಟಿಯಾಯಿತು. 8 ಕುದುರೆ, 6 ಒಂಟೆ ಮತ್ತು 1 ಆನೆಯೊಂದಿಗೆ ಹೋಳಿ ಉತ್ಸವ ಸಮಿತಿಯವರು ಮಹಾಕುಂಭಮೇಳದ ಪ್ರತಿರೂಪಗಳನ್ನು ಪ್ರದರ್ಶಿಸಿದರು. ಸುಮಾರು 18 ಸ್ತಬ್ಧ ಚಿತ್ರಗಳ ಮೂಲಕ ಪ್ರಯಾಗ್ರಾಜ್ ಕುಂಭಮೇಳ ಕಟ್ಟಿಕೊಡುವ ಪ್ರಯತ್ನ ಮಾಡಿದರು. ಇದರಲ್ಲಿ ಮೋನಾಲಿಸಾ ಪ್ರತಿರೂಪ ಇದ್ದಿದ್ದು ವಿಶೇಷವಾಗಿತ್ತು. ಬುಲೆಟ್ ಬಾಬಾ, ಮುಳ್ಳಿನ ರಾಶಿಯ ಮೇಲೆ ಮಲಗಿದ ಬಾಬಾ ಸೇರಿದಂತೆ ಹಲವು ಬಾಬಾಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಕುದುರೆಗಳ ಮೇಲೆ, ಒಂಟೆಗಳ ಮೇಲೆ, ಆನೆಯ ಮೇಲೆ ಸಾಗಿ ಬಂದ ಬಾಬಾಗಳನ್ನು ನೋಡುವುದು ಪ್ರೇಕ್ಷಕರಿಗೆ ಅತ್ಯಂತ ಕುತೂಹಲಕಾರಿ ಸಂಗತಿಯಾಗಿತ್ತು. ಸುಮಾರು 1 ಕಿಲೋಮೀಟರ್ ಉದ್ದದ ಮಹಾಕುಂಭಮೇಳದ ಪ್ರತಿರೂಪವನ್ನು ಹಾವೇರಿಯಲ್ಲಿ ರಚಿಸಲಾಗಿತ್ತು. ಹಾವೇರಿ ನಗರದಲ್ಲಿ ಸುಮಾರು 20 ಕಿಲೋಮೀಟರ್ ಉದ್ದ ಪ್ರಮುಖ ರಸ್ತೆಗಳಲ್ಲಿ ಪ್ರದರ್ಶನ ಸಂಚರಿಸಿತು. ದಾರಿಯ ಅಕ್ಕಪಕ್ಕದಲ್ಲಿ ನಿಂತ ಸಾರ್ವಜನಿಕರು ಮಹಾಕುಂಭಮೇಳದ ಪ್ರತಿರೂಪವನ್ನು ನೋಡಿ ಕಣ್ತುಂಬಿಕೊಂಡರು. ನೂರಾರು ಸಾಧು ಸಂತರ ವೇಷಧಾರಿಗಳು, ಡಮರು, ತ್ರಿಶೂಲ, ತಲೆಬುರುಡೆಗಳ ಮಾಲೆ, ರುದ್ರಾಕ್ಷಿ ಸರಗಳನ್ನು ಹಾಕಿಕೊಂಡ ನಾಗಾ ಸಾಧುಗಳು, ಅಘೋರಿಗಳು ಎಲ್ಲರ ಗಮನ ಸೆಳೆದರು. ಉತ್ತರ ಕರ್ನಾಟಕದಲ್ಲಿ ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿಯೇ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ವಿಶಿಷ್ಟವಾಗಿ, ವಿಭಿನ್ನವಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಬಾಗಲಕೋಟೆ ಜಿಲ್ಲೆಯನ್ನು ಬಿಟ್ಟರೆ ಹೆಚ್ಚು ವಿಭಿನ್ನವಾಗಿ ಹಾವೇರಿ ನಗರದಲ್ಲಿ ಹೋಳಿ ಹುಣ್ಣಿಮೆ ಆಚರಿಸಲಾಗುತ್ತದೆ. ಅದರಲ್ಲೂ 5 ದಿನಗಳ ಕಾಲ ಅಡ್ಡಸೋಗು, ಜೀವಂತ ಕಾಮರತಿ ಸ್ಥಾಪನೆ ಸೇರಿದಂತೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹೋಳಿ ಉತ್ಸವ ಸಮಿತಿಗಳು ಆಯೋಜಿಸುತ್ತಾ ಬಂದಿವೆ. ಪ್ರತಿ ವರ್ಷ ಹಾಸ್ಯದ ಮೂಲಕ ಹಾವೇರಿ ನಗರದ ನಿವಾಸಿಗಳನ್ನು ನಗೆಗಡಲಿನಲ್ಲಿ ತೇಲಿಸುತ್ತಿದ್ದ ಹಾವೇರಿ ಹೋಳಿ ಹುಣ್ಣಿಮೆ ಉತ್ಸವ ಸಮಿತಿಗಳು ಪ್ರಸ್ತುತ ವರ್ಷ ಆಧ್ಯಾತ್ಮಿಕದತ್ತ ಒಲವು ವ್ಯಕ್ತಪಡಿಸಿದವು. ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮದಲ್ಲಿ ನಡೆದ ಪ್ರಯಾಗ್ರಾಜ್ ಕುಂಭಮೇಳದ ಪ್ರತಿರೂಪವನ್ನು ಹಾವೇರಿಯಲ್ಲಿ ಸೃಷ್ಟಿಸುವ ಮೂಲಕ ಹಾವೇರಿ ನಗರ ಹಾಗೂ ಸುತ್ತಮುತ್ತಲಿನ ಜನತೆಗೆ ಆಧ್ಯಾತ್ಮಿಕ ಲೋಕವನ್ನು ಅನಾವರಣಗೊಳಿಸಿದರು. ಹಾವೇರಿಗೆ ಸಮೀಪಿರ್ತಕ್ಕಂಥ 24 ಕಿಲೋಮೀಟರ್ನಿಂದ ಬಂದಿದ್ದೇವೆ. ಹಾವೇರಿಯಲ್ಲಿ ಪ್ರತಿ ವರ್ಷ ಯಾವುದೇ ಒಂದು ಹಾವೇರಿ ಜಾತ್ರೆ ಆಗಲಿ, ಮತ್ತೊಂದು ಈಗ ಪಾರಾಗ್ರಹದಲ್ಲಿ ಕುಂಭಮೇಳದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಪಾಠಗಳನ್ನು, ಆಮೇಲೆ ನಾಗಾಸಾಧುಗಳು ಎಲ್ಲ ಪರಮೇಶ್ವರನ ಪಾಠು ಮತ್ತು ಪ್ರತಿಯೊಂದು ಕುದುರೆಗಳು, ಒಂಟೆಗಳು ಅಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲಿ ನದಿ ಸ್ನಾನದಿಂದ ಹಿಡ್ಕೊಂಡು ಇಲ್ಲಿ ಹಾವೇರಿಯಲ್ಲಿ ಅದನ್ನು ಪ್ರತಿಭೆಯನ್ನು ತೋರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಹಾವೇರಿ ಕ್ಷೇತ್ರದಾಗ ಇರ್ತಕ್ಕಂಥ ಎಲ್ಲ ಜನತೆಗೆ, ಹಾವೇರಿ ವ್ಯಾಪಾರಸ್ಥರು ಬಂತು, ಎಲ್ಲ ಪ್ರತಿಯೊಬ್ಬರು ತಮ್ಮ ತನು ಮನ ಧನದಿಂದ ಎಲ್ಲರಿಗೂ ಸೇವೆ ಸಲ್ಲಿಸಿದ್ದಾರೆ. ಅದನ್ನೆಲ್ಲ ಕಣ್ತುಂಬಿ ನೋಡಲಿಕ್ಕೆ ಎಲ್ಲ ಜನರಿಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಅದನ್ನು ಭಾಳ ವಿಜೃಂಭಣೆಯಿಂದ ತೋರಿಸಿ ಜನರನ್ನ ಎಲ್ಲ ರೀತಿಯಿಂದ ಹೈಲೈಟ್ ಮಾಡಿ ಒಳ್ಳೆಯ ಸಂದರ್ಭದಲ್ಲಿ ಹೋಳಿಯ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ತುಂಬ ಹೋಗಿದ್ದಿಲ್ಲ, ಇಲ್ಲೇ ನೋಡಿ ಕಣ್ ತುಂಬ್ಕೊಂಡ್ವಿ. ಅಲ್ಲಿದೆಲ್ಲ ಇಲ್ಲೇ ಕಣ್ಣು ಮುಂದೆ ಬಂದಂಗೆ ಆಗೈತಿ. ಚೆನ್ನಾಗೈತಿ, ಎಲ್ಲರೂ ಚೆನ್ನಾಗಿ ಮಾಡಿದಾರ. ಪರಮೇಶ್ವರನ ಪಾಠ ನೋಡಿದೀವಿ, ಆಮೇಲೆ ಈಗ ಆನೆ, ಒಂಟಿ, ಆಮೇಲೆ ಕುದುರೆ ಎಲ್ಲ ಓದು, ಇದು ನಾಗಾ ಸಾಧುಗಳದೆಲ್ಲ ನೋಡಿದೀವಿ. ನಮ್ಮ ಹೆಚ್ಚಿಗೆ ನಮ್ಮ ಮಲ್ಲಣ್ಣ ಚಂದಾಗ್ಯಾನ. ಇಷ್ಟ ಹೇಳಕ್ಕೆ ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದಲ್ಲಿ ಪ್ರಯಾಗ್ರಾಜ್ ಮಹಾಕುಂಭದ ಮೇಳದ ಮರುಕಲ್ಪನೆಯನ್ನು ನಾವು ಇಂದು ಸೃಷ್ಟಿ ಮಾಡಿದ್ವಿ. ಇವತ್ತಿನ ಈ ಒಂದು ಸೃಷ್ಟಿಯನ್ನು ನೋಡಿ ನೆರೆದಿರುವಂಥ ಜನಸಾಗರ ನಮಗೆ ಬಹಳಷ್ಟು ಹೆಮ್ಮೆ ತಂದಿದೆ. ಹಾವೇರಿ ಜನತೆ ಹಿಂದೆಂದೂ ಇಂಥ ಒಂದು ಕುಂಭಮೇಳವನ್ನಾಗಲಿ ಯಾವುದೇ ಮೆರವಣಿಗೆ ಅಲ್ಲಿ ಹಾವೇರಿ ನಗರದಲ್ಲಿ ಮಾಡಿರಲಿಲ್ಲ.
ಇದಕ್ಕೆಲ್ಲ ಹಾವೇರಿ ನಗರದ ಜನತೆಯ ಸಹಕಾರ ಭಾಳ ಒಳ್ಳೆಯದಿದೆ. ಹಾವೇರಿ ನಗರದ ಜನತೆ ತನುಮನಧನದಿಂದ ನಮಗೆಲ್ಲ ಸಹಾಯ ಮಾಡಿದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಸುಮಾರು 18 ಟ್ಯಾಬ್ಲೋಗಳು, ಆನೆ, ಒಂಟಿ, ಕುದುರೆಗಳು ಮತ್ತು ನಾಗಾಸಾಧುಗಳು, ಹಾಗೆಯೇ ಮತ್ತು ಈ ಒಂದು ಅಘೋರಿ ನೃತ್ಯವನ್ನು ಮಾಡಿದಂಥ ಉಡುಪಿಯ ನೃತ್ಯ ತಂಡಗಳು ಇವೆಲ್ಲವೂ ಕೂಡ ಈ ಒಂದು ಹಾವೇರಿಯ ಮರಿ ಕಲ್ಯಾಣ ಖ್ಯಾತಿ ಹಾವೇರಿಯಲ್ಲಿ ಈ ಪ್ರಯಾಗ್ರಾಜ್ ಮಹಾ ಮೇಳದ ಮರುಕಲ್ಪನೆಯಲ್ಲಿ ಪಾಲ್ಗೊಂಡಿದ್ದೆವು. ಅವರಿಗೆಲ್ಲರಿಗೂ ಕೂಡ ನಾನು ಹಾವೇರಿ ನಗರದ ಜನತೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
thank you